ಆರ್ ಪಿ ಐ ಕಚೇರಿಗೆ ಆಗಮಿಸಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನಮ್ಮ ಕೇಂದ್ರ ಸಮಿತಿ ಸಭೆ ಒಂದು ಕಚೇರಿ ನಮ್ಮ ಇಸ್ಮಾಯಿಲ್ ನೇತೃತ್ವದಲ್ಲಿ ಶಿವಾಜಿನಗರದ ಒಂದು ಮೇನ್ ರೋಡಿಗೆ ಭಾಳ ದೊಡ್ಡ ಮಟ್ಟದ ಒಂದು ಕಚೇರಿಯನ್ನು ಪ್ರಾರಂಭ ಆಗಿದೆ. ಇಡೀ ನಾಡಿನ ಎಲ್ಲ ನಮ್ಮ ಆರ್ ಪಿ ಐ ಕಾರ್ಯಕರ್ತರಿಗೆ ಒಂದು ಸುದೈವ ಇಲ್ಲೇ ಸಭೆ ಮಾಡಲಿಕ್ಕೆ, ನಾವು ಚರ್ಚೆಗಳು ಮಾಡಲಿಕ್ಕೆ, ಸರ್ಕಾರಗಳ ವಿರುದ್ಧ ಧ್ವನಿ ಎತ್ತಿ ಇಲ್ಲಿ ಚರ್ಚೆಗಳು ಮಾಡಿ ಸರ್ಕಾರನ ಬೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಪ್ಲೇಸನ್ನು ಸ್ಮೆಲ್ಲರ್ ಮಾಡಿದ್ದಾರೆ. ಇವತ್ತು ಸಭೆಯಲ್ಲಿ ನಾವೆಲ್ಲ ಗಣ್ಯರು, ಎಲ್ಲ ರಾಜ್ಯ ಪದಾಧಿಕಾರಿಗಳು ನಾವು ಭಾಗವಹಿಸಿದ್ದೀವಿ ಸರ್. ಹಾಗೆ ನಿಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲ, ನೀವು ಆವಾಗಿಂದನೂ ನೀವು ಮಾತಾಡ್ತಾ ಇದ್ದೀರಿ, ನಮ್ಗೆ ಗೊತ್ತಿರೋ ಥರನೂ ಒಗ್ಗಟ್ಟಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವ ಪಾರ್ಟಿಯಲ್ಲಿ ಒಗ್ಗಟ್ಟ ಇದೆ ಅಂತಿಲ್ಲ, ಯಾವ ಪಾರ್ಟಿಯಲ್ಲೂ ಚರ್ಚೆಗಳಾಗಬೇಕು ಸರ್, ಪ್ರಶ್ನೆಗಳಾಗಬೇಕು, ಅದನ್ನೇ ಪ್ರಜಾಪ್ರಭುತ್ವ. ಪ್ರಶ್ನೆಗಳಿದೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ಒಗ್ಗಟ್ಟಿಲ್ಲ ಅಂತ ಅಲ್ಲ. ಪ್ರಶ್ನೆಗಳು ಕೇಳಿದ ತಕ್ಷಣ ಒಗ್ಗಟ್ಟಿಲ್ಲ ಅಂತ ಅನ್ಕೊತಾರೆ ಕೆಲವೊಬ್ಬರು. ಪ್ರಶ್ನೆ ಇದ್ದಾಗನೇ ಪ್ರಜಾಪ್ರಭುತ್ವಕ್ಕೆ ಗೌರವ, ಪ್ರಶ್ನೆಗಳು ಸದಾ ಇರಬೇಕು, ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ಸರ್, ಈಗ ನೀವೇ ಹೇಳ್ತಾ ಇದ್ರಿ, ಇಲ್ಲಿ ಮಾತಾಡ್ತಾ ಇದ್ರಿ, ಇನ್ನೊಂದು ಏನಂದರೆ ನಿಮ್ಮ ಪಾರ್ಟಿದಲ್ಲಿ ಇರ್ತಾರೆ, ಬೇರೆ ಪಾರ್ಟಿದಲ್ಲೂ ಇರ್ತಾರೆ. ಸೊ ಆ ಥರದರಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಆ ಥರ ಯಾರಾದರೂ, ಯಾಕಂದರೆ ಒಂದು ಪಕ್ಷಕ್ಕೆ ಸಿದ್ಧಾಂತ ಇರುತ್ತೆ, ಯಾವುದೇ ಪಾರ್ಟಿಗಳಿರಲಿ, ಸಂಘ ಸಂಸ್ಥೆಗೆ ಅದರದ್ದೇ ಆದಂಥ ಬೈಲಾಜ್ ಇರ್ತದೆ, ಸಂವಿಧಾನ ಅಂತಾರೆ ಕನ್ನಡದಲ್ಲಿ. ಬೈಲಾಜ್ ಮೂಲಕ ಅವರು ಒಂದು ಯಾವುದೋ ಪಾರ್ಟಿಯಲ್ಲಿದ್ದಾರೆ, ಆ ಪಾರ್ಟಿ ವಿರುದ್ಧ ಸಿದ್ಧಾಂತದ ವಿರುದ್ಧ, ಪಾರ್ಟಿ ವಿರುದ್ಧ ನಡವಳಿಕೆ ಮಾಡಿದರೆ ಪಕ್ಷ ಅವರಿಗೆ ಕ್ರಮ ಕೈಗೊಳ್ಳುತ್ತದೆ. ಪಕ್ಷದಿಂದ ನೇರವಾಗಿ ಅವರಿಗೆ ಒಂದು ಸರಿ ಎರಡು ಸರಿ ಅವ್ರ ಗಮನಕ್ಕೆ ತಂದು ಅವರ ಅದಕ್ಕೆ ಸೂಕ್ತವಾದಂಥ ಒಂದು ಪ್ರಶ್ನೆ ಕೇಳಿ ಅದಕ್ಕೆ ಮಾಹಿತಿಯನ್ನು ಪಡೆದುಕೊಂಡು ಒಂದು ವೇಳೆ ಪದೇ ಪದೇ ಆ ರೀತಿ ಮಾಡಿದರೆ ಪಕ್ಷದಿಂದ ಅವರಿಗೆ ಉಚ್ಚಾಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಂಘಟನೆದಲ್ಲಿದ್ದು ಇಲ್ಲಿ ಒಂದು ಹಾರ ಹಾಕ್ಕೊಳೋದು, ಒಂದು ಶಾಲ್ ಹಾಕ್ಕೊಳ್ಳೋದು, ಒಂದು ಪೋಸ್ಟ್ ತೊಗೊಳ್ಳೋದು ಮಾಡ್ತಾರೆ. ಮತ್ತು ಇನ್ನೊಂದು ಜಾಗದಲ್ಲಿ ಮಾಡಿಕೊಂಡು ಮತ್ತೆ ಅದು ಅವ್ರಿಗೆ ಏನಾಗುತ್ತೆ ಗೊತ್ತಾ, ಪೋಸ್ಟಲ್ಲಿ ಅವ್ರದ್ದು ಏನು ಅಧಿಕಾರನ ಅಂತಲೇ ಗೊತ್ತಿರಲ್ಲ. ಫಸ್ಟು ಅದನ್ನು ಹೋಗಿ ಬರೀ ಶಾಲ್ ಹಾಕ್ಕೊಳೋದು, ಒಂದು ಡ್ರಾಮಾ ಮಾಡೋ ಥರ ಮಾಡಿದ್ರೆ ಅಂತ ಅವ್ರಿಗೆ ಏನು ಹೇಳ್ತೀರಾ ಸರ್? ಅದು ನಾಟಕ ಕಂಪ್ನಿ ಥರ ಆಗುತ್ತೆ. ಅದಕ್ಕೆ ಅವರಿಗೆ ಗೊತ್ತಿಲ್ಲ ಪಾಪ, ಅವರಿಗೆ ಸಿದ್ಧಾಂತ ಅನ್ನೋದ್ರ ಬಗ್ಗೆ. ಈಗ ನೆಕ್ಸ್ಟ್ ನಮ್ಮ ಪಾರ್ಟಿಯಲ್ಲಿ ಒಬ್ಬ ಕಾರ್ಯಕರ್ತ, ಇಲ್ಲಿ ಎರಡು ಪ್ರಕಾರ ನಮ್ಮಲ್ಲಿ ಮೆಂಬರ್ಶಿಪ್ ಇದೆ. ಒಂದು ಆ್ಯಕ್ಟಿವ್ ಮೆಂಬರ್ ಅಂತಿದೆ, ಒಂದು ಕಾಮನ್ ಮೆಂಬರ್ ಅಂತಿದೆ. ಆ್ಯಕ್ಟಿವ್ ಮೆಂಬರ್ ಅಂದರೆ ಲೀಡ್ರ್ಗಳು, ಕಾಮನ್ ಮೆಂಬರ್ ಅಂದರೆ ಕಾರ್ಯಕರ್ತರು. ಅವರಿಗೆಲ್ಲ ನಾವು ತರಬೇತಿಗಳನ್ನು ಕೊಡ್ತೀವಿ. ತಿಂಗಳಿಗೆ ಒಂದು 15 ಜನ 20 ಜನರಿಗೆ ಒಂದು ಕಡೆ ಸೇರಿಸಿ ಪಕ್ಷ ಅಂದ್ರೇನು, ಸಿದ್ಧಾಂತ ಅಂದ್ರೇನು, ಅಂಬೇಡ್ಕರ್ ಸಾಹೇಬ್ರು ಅಂದ್ರೇನು, ಸಂವಿಧಾನ ಅಂದ್ರೇನು, ರಾಜಕೀಯ ಪಕ್ಷಗಳು ಯಾವ ರೀತಿ ಸುಳ್ಳುಗಳು ಹೇಳಿ ಸತ್ತನ್ನು ಕೈಯಲ್ಲಿ ತಗೋತಾ ಇದ್ದಾರೆ, ಅಧಿಕಾರನ ಸ್ವೀಕಾರ ಮಾಡ್ತಾ ಇದ್ದಾರೆ, ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ನಾಡಿನ ಜನರಿಗೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿರ್ಬೋದು, ನಾವು ಪತ್ರಿಕೆ ಮೂಲಕ ಆಗಿರ್ಬೋದು, ನಾವು ಜನರಿಗೆ ಜಾಗೃತಿ ಮಾಡೋದೇ ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ. ಅವರ ಹೆಸರಿನಲ್ಲೇ ನಾವು ಪಾರ್ಟಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಆಳುವ ಒಂದು ವರ್ಗ ಆಗ್ತೀವಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಹಾಗೆ ಕೊನೆಯದಾಗಿ ಇಸ್ಮಾಯಿಲ್ ಅವರು ಇಲ್ಲೊಂದು ಆರ್ ಪಿ ಐ ಪಕ್ಷ ಅಂತ ಕಟ್ಟಿದ್ದಾರಲ್ಲ, ಸೊ ಇಲ್ಲಿ ಒಂದು ಕಚೇರಿ ಮಾಡಿದ್ದಾರೆ. ಅವರು ಇಸ್ಮಾಯಿಲ್ ಅವ್ರಿಗೆ ಏನು ಹೇಳಿ? ಅಭಿನಂದನೆ ಇಸ್ಮಾಯಿಲ್. ತುಂಬ ಕಷ್ಟ ಬೆಂಗಳೂರಲ್ಲಿ ಒಂದು ಕಚೇರಿ ಮಾಡಬೇಕಾದ್ರೆ. ಇಲ್ಲಿ ಮತ್ತು ಅವ್ರು ಹೇಳಿದ್ದಾರೆ, ಸರ್ ರಾಜ್ಯದ ಎಲ್ಲ ಲೀಡರ್ಗಳು ಬಂದಾಗ ಇಲ್ಲಿ ಸಭೆ ಮಾಡ್ಬೋದು ಸರ್. ಪಾರ್ಟಿ ಅಂದರೆ ಅದು ಮನೆ ಅಲ್ವಾ, ನಾವೆಲ್ಲರೂ ಬಂದು ಪ್ರತಿ ತಿಂಗಳ ಒಂದಾದರೂ ಸಭೆ ಇಲ್ಲಿ ಇನ್ನು ಮುಂದೆ ಕಡ್ಡಾಯವಾಗಿ ಸಭೆ ಆಗ್ತದೆ. ಒಬ್ಬರಿಗೆ ಟಾಸ್ಕ್ ಕೊಡ್ತೀವಿ, ರಾಜ್ಯಾಧ್ಯಕ್ಷರು ಏನು ಜವಾಬ್ದಾರಿ, ಯುವ ಅಧ್ಯಕ್ಷರು ಏನು ಜವಾಬ್ದಾರಿ, ಮಹಿಳಾ ಅಧ್ಯಕ್ಷರು ಏನು ಜವಾಬ್ದಾರಿ, ಕಾರ್ಮಿಕ ಅಧ್ಯಕ್ಷರು ಏನು ಜವಾಬ್ದಾರಿ, ಮೈನಾರಿಟಿ ಅಧ್ಯಕ್ಷರು ಎಷ್ಟು ಜನ ಮೆಂಬರ್ಶಿಪ್ ಮಾಡಿದರು, ಮಹಿಳಾ ಅಧ್ಯಕ್ಷರು ಅಂದರೆ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಏನು, ಮತ್ತು ಉಸ್ತುವಾರಿಗಳನ್ನು ನೇಮಕ ಮಾಡ್ತೀವಿ. ಇನ್ನು ಮುಂದೆ ಪಕ್ಷದ ಚಟುವಟಿಕೆ, ಯಾಕಂದರೆ ಈ ಒಂದು ಪಕ್ಷಕ್ಕೆ ನಾಡಿನ ದೊಡ್ಡ ದೊಡ್ಡ ಚಿಂತಕರು, ಹಿರಿಯ ಹೋರಾಟಗಾರರು ಕೈ ಜೋಡಿಸಿದ್ದಾರೆ. ಬಾಬಾ ಸಾಹೇಬ್ರ ಸಿದ್ಧಾಂತಕ್ಕೆ ಅವರೆಲ್ಲ ಪಾರ್ಟಿಗಳಿಗೆ ಅವರ ಹೋರಾಟದ ಪ್ರತಿಫಲವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೂ ಅವರು ಅದನ್ನೇ ಪ್ರಶ್ನೆ ಮಾಡ್ತಾಯಿದ್ದಾರೆ, ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ, ನೀವು ಏನೋ ಒಂದು ನಮಗೆ ವಾದ ಕೊಟ್ಟಿದ್ರಿ, ನಾವು ನಿಮಗೆ ಒಳ್ಳೇದು ಮಾಡ್ತೀವಿ ಅಂತೇಳಿ. ಆದರೆ ಇವತ್ತು ಮೋಸ ಮಾಡ್ತಾಯಿದ್ರಿ, ವಂಚನೆ ಮಾಡ್ತಾಯಿದ್ರಿ, ದ್ರೋಹ ಮಾಡ್ತಾಯಿದ್ರಿ. ಹಾಗಾಗಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋದು ಕೂಡ ಪ್ರಜಾಪ್ರಭುತ್ವದಲ್ಲಿ ಮತದಾರರಾಗಿ ಒಂದು ಪ್ರಶ್ನೆ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ನಿರಂತರವಾಗಿ ನಮ್ಮ ಹಳ್ಳಿವರೆಗೆ, ದಿಲ್ಲಿಯಿಂದ ಹಳ್ಳಿವರೆಗೆ ಅಂದಂಗೆ ಬೆಂಗಳೂರಿನಿಂದ ಪ್ರತಿಯೊಂದು 224 ಒಂದು ತಾಲೂಕುಗಳಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ ಮಜಬೂತ್ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ರಾಜು, ಹೆಬ್ಬಾಳೆ ವೆಂಕಟೇಶಣ್ಣ, ಕೆ ಮರಿಯಪ್ಪನವರು, ಬೆಳತೂರು ವೆಂಕಟೇಶ್ ಸರು, ರಾಜು ಸರ್ ಎಲ್ಲರೂ ಈಗ 200 ಚಿಲ್ಲರೆ ಏನು BBMP ವಾರ್ಡ್ಗಳಿದೆ, ವಾರ್ಡಿಗೆ 11 ಜನ ಮೆಂಬರ್ಗಳು ಜೆಂಟ್ಸು, 11 ಜನ ಲೇಡೀಸ್ ಪದಾಧಿಕಾರಿಗಳು ನೇಮಕ ಮಾಡಿ ತುಂಬ ಬಲಿಷ್ಠವಾಗಿ ನಾವು ಪಾರ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಕಚೇರಿಗೆ ಆಗಮಿಸಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಎಲ್ಲರಿಗೂ ಧನ್ಯವಾದಗಳು.
ನನ್ನ ಕಚೇರಿಗೆ ಎಲ್ಲರೂ ನನ್ನ ದೊಡ್ಡ ಗಣ್ಯಂತರ ನಮ್ಮ ಅಂಬೇಡ್ಕರ್ ದೊಡ್ಡ ಲೀಡರ್ಗಳೆಲ್ಲ ವಕೀಲ್ ಸಾಹೇಬರಾಗಲಿ ಎಲ್ಲ ರಾಜ್ಯ ಸರ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಹಾಗೆ ಇಸ್ಮಾಯಿಲ್ ಭಾಯ್, ಮೊನ್ನೇನು ಒಂದು 15 ಆಗಸ್ಟು ಸ್ವಾತಂತ್ರ್ಯ ದಿನಾಚರಣೆ ಒಳ್ಳೆ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ, ಏನು ಹೇಳಿ ಸರ್? ನಾನು ಇನ್ನೂ ನಿಮ್ಮ ಆಫೀಸಲ್ಲಿ ಈಗ ಇದು ಹೆಡ್ ಆಫೀಸ್ ಆಗಿದೆ, ಇನ್ನೂ ಏನು ಆಚರಣೆ ಆಗಲಿ ನಾನು ಮಾಡ್ತೀನಿ, ಮುಂದಕ್ಕೂ ಮಾಡ್ತಾಯಿರ್ತೀನಿ. ಜೈ ಭೀಮ್. ಸ್ನೇಹಿತರೆ, ಏನು ಇಸ್ಮಾಯಿಲ್ ಅವರು ನಮ್ಮನ್ನೆಲ್ಲ ಕರೆದು ಕಚೇರಿ ಮಾಡಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿ ಲೀಡರ್ಗಳನ್ನೆಲ್ಲ ಕರೆದು ಒಂದು ಇದು ಮಾಡಿದ್ದಾರೆ, ಸಭೆ ಮಾಡಿಸಿದ್ದಾರೆ. ಮೊದಲನೇದಾಗಿ ಇಸ್ಮಾಯಿಲ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಸ್ಮಾಯಿಲ್ ನೀವು ಒಬ್ಬನೇ ಅಲ್ಲ, ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೇವೆ. ಎಂಥ ಇದು ನಮಗೆ ಇನ್ನೊಂದೇನಪ್ಪ ಅಂದರೆ, ತಮಿಳ್ನಾಡಲ್ಲಿ ಒಬ್ಬ ಆರ್ಮ್ಸ್ಟ್ರಾಂಗ್ ಅಂತ ಒಬ್ಬ BSP ಅಧ್ಯಕ್ಷನಿಗೆ ಅನ್ಯಾಯ ಆದವಾಗ ನಾವು ಯಾವ ಮಟ್ಟದಲ್ಲಿ ಗಡಿಯಲ್ಲಿ ಹೋಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ತಮಿಳ್ನಾಡು ಸರ್ಕಾರಕ್ಕೆ. ಅಂತಂದರೆ ನಮ್ಮ ಶಕ್ತಿ ಏನು ಅಂತ ನೀವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಈ ಕನಕಪುರ ರಾಮನಗರ ಜಿಲ್ಲೆಯಲ್ಲಿ ದಲಿತರ ಮೇಲೆ 5 ಜನ ದಲಿತರ ಕೈಗಳನ್ನು ಕಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಆ ಘಟನೆಯನ್ನು ಖಂಡಿಸಿ ನಾವು ಇಡೀ ರಾಮನಗರದಲ್ಲಿ 8 ಕಿಲೋಮೀಟರ್ ಒಂದು ಕಾಲ್ನಡಿಗೆ ಜಾಥಾ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಯಾದಗಿರಿಯಲ್ಲಿ ನಡೆದಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಖಂಡಿಸಿ ಬೆಂಗಳೂರಿಂದ ಒಂದು ಬಸ್ಸಲ್ಲಿ ಜನ ಹೋಗಿ ಯಾದಗಿರಿಯಲ್ಲಿ ಕೂಡ ದೊಡ್ಡ ಮಟ್ಟ ಸುಮಾರು 2,000 ಜನ ಸೇರಿ ಅಲ್ಲೂ ಕೂಡ ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಬೆಂಗಳೂರು ನಗರದಲ್ಲಿ ಇಸ್ಮಾಯಿಲ್ ಅಂತ ಗೆಳೆಯನಿಗೆ, ಅದು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಅನ್ಯಾಯ ಆದರೆ ನಾವು ನಮ್ಮ ಅಪ್ಪರಣೆಗೂ ಬಿಡಲ್ಲ, ಸಿದ್ದರಾಮಯ್ಯ ಅಲ್ಲ, ಅವ ಯಾವನೇ ಬಂದರೂ ಕೂಡ ನಮಗೆ ಏನು ಮಾಡಬೇಕು ಅನ್ನೋ, ಯಾಕೆಂದರೆ ನಮಗೆ 40 ವರ್ಷದ ಅನುಭವ ಇದೆ. ನಮ್ಮ ಹೋರಾಟದ ಇತಿಹಾಸ 40 ವರ್ಷದ ಅನುಭವಗಳಿದೆ. ಸಾವಿರಾರು ಜನ ಇವತ್ತು ನಮ್ಮ ಸಂಘಟನೆ ಹೆಸರುಗಳನ್ನ ಹೇಳ್ಕೊಂಡು ದೀಪ ಬೆಳಗಿಸ್ತಾ ಇದ್ದಾವೆ. 100 ಜನಕ್ಕೆ ನಾವು ಸಹಾಯ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸಂಘಟನೆಯಿಂದ ಅನುಕೂಲ ಪಡ್ಕೊಂಡಿದ್ದಾವೆ. ನಾವು ಇವತ್ತಿಗೆ ಎಲ್ಲೂ ಕೂಡ ಜನರನ್ನು ಶೋಷಣೆ ಮಾಡಿದ್ದಾಗಲಿ ಅಥವಾ ಎಲ್ಲೋ ಒಂದು ಕಡೆ ಜನಕ್ಕೆ ಮೋಸ ಮಾಡಿದ್ದು ಇಲ್ಲ. ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಪ್ರಾಮಾಣಿಕವಾಗಿ ಆ ಹೆಸರನ್ನು ಉಳಿಸ್ಕೊಂಡು ಇವತ್ತಿಗೂ ಕೂಡ ಬರ್ತಾ ಇದ್ದೇವೆ. ಅದು ಯಾವತ್ತಿಗೂ ಕೂಡ ಬಾಬಾ ಸಾಹೇಬರ ಹೆಸರಿಗೆ ನಾವು ಕೆಟ್ಟ ಒಂದು ಚುಕ್ಕೆಯನ್ನು ನಾವು ಇಡಿಸೋಕ್ಕೆ ಇಷ್ಟಪಡದೆ ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಕೂಡ ಇಸ್ಮಾಯಿಲ್ ಜೊತೆ ನಾವೆಲ್ಲ ಸೇರ್ಕೋತೀವಿ. ಇನ್ನು ಒಂದು ಚೈನ್ ಲಿಂಕ್ ಆಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಯಾವುದೇ ಸಮಸ್ಯೆ ಬಂದರೂ ನಮ್ಗೆ ಎದುರಿಸೋಕೆ, ಏಕೆಂದರೆ ನಮಗೆ 74 ವರ್ಷ ನಾವು ಸಹಾಯಕ ಹಿಡಿದೀವಿ ನಮ್ಮ ಜನಕ್ಕಾಗಿ, ಈ ಸಮಾಜಕ್ಕಾಗಿ ನಾವು ಇವತ್ತಿಗೂ ಸಹಾಯಕ. ಯಾಕೆಂದರೆ ದೊರೆಸ್ವಾಮಿ ಅಂತವ್ರು 104 ವರ್ಷ ಹೋರಾಟದಲ್ಲಿ ಅವರು ಸತ್ತರು. ಈಗ ನಾವು ಕೂಡ ಇನ್ನೇನು ನಮ್ಮದೇನಿದೆ, ನಮ್ಮದೆಲ್ಲ ಮುಗಿದಿದೆ. ಈ ಜನಕ್ಕಾಗಿ, ಈ ಸಮಾಜಕ್ಕಾಗಿ, ಏನೋ ಒಂದು ಒಳ್ಳೆಯದಕ್ಕಾಗಿ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಇಸ್ಮಾಯಿಲ್ ಸದಾ ನಾವು ನಿಮ್ಮೆಲ್ಲ ಇಡೀ 20 ಸಂಘಟನೆಗಳು ನಮ್ಮೊಟ್ಟಿಗಿವೆ. ಈಗ ಮುಂದೆ 28ನೇ ತಾರೀಕು ಒಂದು ದೊಡ್ಡ ಇತಿಹಾಸನೇ ಸೃಷ್ಟಿಯಾಗ್ತಾ ಇದೆ. ಇಡೀ ದಲಿತ ಸಂಘಟನೆಗಳೆಲ್ಲ ಒಂದು ವೇದಿಕೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಸರ್ಕಾರಗಳ ವಿರುದ್ಧ ಧ್ವನಿ ಎತ್ತುವಂಥ ಒಂದು ದೊಡ್ಡ ಕೆಲಸನ ಇವತ್ತು ದಲಿತ ಸಂಘಟನೆಗಳು ಮಾಡ್ತವೆ. ಆ ನಿಟ್ಟಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾವೆ. ನಾವೆಲ್ಲ ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಸಾಧ್ಯತೆಗಳಲ್ಲಿ ಇದ್ದೇವೆ. ಯಾರಿಗೂ ಕೂಡ ಅನ್ಯಾಯ ಆಗಕ್ಕೆ ಬಿಡಲ್ಲ, ನಾವೆಲ್ಲ ಒಟ್ಟಿಗೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. RPI ಕಚೇರಿ ಬಗ್ಗೆ ಈಗ RPI ಕಚೇರಿಗೆ ನಾವು ಮೊದಲ ಬಾರಿಗೆ ಬಂದಿದ್ದೀರಿ. ಇಸ್ಮಾಯಿಲ್ ಅವರು ಮಾಡಿದ್ದಾರೆ, ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್, ಅಭಿನಂದನೆಗಳು. ಆದರೆ ನಾವು ಪಾರ್ಟಿನ ಬೆಳೆಸ್ಬೇಕಂತಂದರೆ ನಮ್ಮ ಓಟನ್ನು ನಾವು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೆ ಓಟನ್ನು ಬೇರೆ ಪಾರ್ಟಿಗೆ ಹಾಕೋ ಜವಾಬ್ದಾರಿನೇ ಇಲ್ಲ ಇನ್ಮೇಲೆ. ಖಂಡಿತವಾಗಿ ನಾವು ಹೇಳ್ತಾ ಇದ್ದೀರಿ, ನಮ್ಮ ಜನಾಂಗಕ್ಕೆ ಈಗ ಏನು 11 ಜನ ಜೆಂಟ್ಸು 11 ಜನ ಲೇಡೀಸು ಅಂತಂತ ಈಕ್ವಲ್ ಆಗಿ ನಮ್ಮಲ್ಲಿ ಸಮಾನತೆ ಇದೆ. ಮಹಿಳೆಯರವರು ಕೇವಲ ಅನ್ನೋದಿಲ್ಲ. ಅದರಿಂದ 11 ಜನ 22 ಜನ ಏನಿದ್ದಾರೆ ಅದನ್ನು ಗಟ್ಟಿ ಮಾಡಿಕೊಂಡು ಪಾರ್ಟಿಗೆ ಓಟ್ ಹಾಕೋದ್ರ ಮುಖಾಂತರವಾಗಿ ನಾವು ಯಾರು ಅಂತ ತೋರಿಸ್ತೀರಿ. ಥ್ಯಾಂಕ್ ಯು ಇಸ್ಮಾಯಿಲ್. ಕೊನೆ ಪ್ರಶ್ನೆ, ಈಗ ಈ RPI ಅಂತ ಹೇಳಿದ್ಮೇಲೆ RPI ಪಾರ್ಟಿ ಇಸ್ಮಾಯಿಲ್ ಅವರು ಇಲ್ಲಿ ಒಂದು ಕಚೇರಿ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಈಗ ಇಲ್ಲಿ ಸ್ವಲ್ಪ ಜನ ಇವ್ರಿಗೆ ವಿರೋಧಿಗಳು ಅವ್ರ ಮೇಲೆ ಒಂದು ಕಣ್ಣು ಹಾಕಿ ಅವ್ರನ್ನ ಬೆಳೆಸಬಾರ್ದು, ಏನಾದರೂ ಮಾಡಬೇಕು ಅಂತ ಇದ್ದಾರೆ. ಆ ಸಂದರ್ಭದಲ್ಲಿ ತಾವು ಯಾವ ಥರ ಸಾಥ್ ಕೊಡ್ತೀರಾ ಸರ್? ನೋಡಿ, ಎಲ್ಲ ಪಾರ್ಟಿಗಳಲ್ಲೂ ವಿರೋಧ ಪರ ಇದ್ದೇ ಇರ್ತದೆ. ಅದೇ ರೀತಿ ಇದೊಂದು ಸಣ್ಣ ಪಾರ್ಟಿಯಲ್ಲೂ ಈಗ ತಕ್ಷಣಕ್ಕಿದೆ. ಅದೇನು ದೊಡ್ಡ ಕಥೆ ಅಲ್ಲ. ಈಗ ಒಂದು ಮನೆಯಲ್ಲಿ ಒಂದು ಸಂಸಾರ, ಅಣ್ಣ ತಮ್ಮಂದರು ಬೇರೆ ಬೇರೆ ಹೋಗ್ತಾರೆ, ಏನು ಮಾಡೋಕ್ಕತ್ತದೆ
ಹಿಡಿಯೋಕ್ಕಾಗಲ್ಲ. ಅದರಿಂದ ನಾವು ಇಸ್ಮಾಯಿಲ್ ಪರವಾಗಿ ಇರ್ತೀರಿ. ಇದೊಂದು ಒಳ್ಳೆ ಆಫೀಸ್ ಮಾಡಿ ಕಚೇರಿ ಮಾಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ಅವ್ರ ಮೇಲೆ ಹಲ್ಲೆ ಆಗಿದೆ ಅದೇನು ಅಂತಂತೇಳ್ಬಿಟ್ಟು. ಅದು ಖಂಡಿತವಾಗಿ ನಮ್ಮ ಮರಿಯಪ್ಪನವ್ರು ಹೇಳ್ದಂಗೆ ಅವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ದೊಡ್ಡ ಶಕ್ತಿ ಇದೆ. ಆ ಶಕ್ತಿನ ಬಳಸ್ಕೊಂಡು ಪಾರ್ಟಿನ ಮುನ್ನಡೆಸ್ಬೇಕಷ್ಟೆ.